ಮಾಸ್ತಿಗುಡಿ ದುರಂತವನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯೋಕ್ಕೂ ಆಗೋದಿಲ್ಲ. ಅಂತ ದುರಂತ ಎಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ನಡಿಬಾರ್ದು. ನೀವೆಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಮಾಸ್ತಿಗುಡಿ ದುರಂತವನ್ನ ಹೈಟ್ ಆಫ್ ನೆಗ್ಲಿಜೆನ್ಸ್ ಅನ್ನೋದನ್ನೇ ನಾವು ಕರಿಬಹುದು. ಅಂದ್ರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಪ್ರೊಡ್ಯೂಸರು, ನಿರ್ಮಾಪಕರು, ನಟ, ಹೀರೋ ಎಲ್ಲರೂ ಕೂಡ ಇಬ್ಬರ ಜೀವವನ್ನ ತೆಗೆಯೋದಕ್ಕೆ ಕಾರಣರಾದ್ರು. ಎಲ್ಲರೂ ಕೂಡ ತುಂಬಾ ನಿರ್ಲಕ್ಷ್ಯತನವನ್ನ ವಹಿಸಿದ್ರು. ಅಲ್ಲಿ ಕನಿಷ್ಠ ಎಚ್ಚರಿಕೆಯನ್ನು ಕೂಡ ವಹಿಸದೆ ಇಬ್ಬರು ಜೀವವನ್ನ ಕಳ್ಕೊಂಡಂಗಾಯ್ತು ಅನ್ನೋದು ಅವತ್ತಿಂದ ಇವತ್ತಿಗೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ. ಅದ್ರ ಜೊತೆಗೇನೆ ಅವರು ಟೈಮ್ ಸೇರಿಲ್ವಾ, ವಿಧಿಯ ಅನ್ನೋದನ್ನು ಕೂಡ ಪ್ರಶ್ನೆ ಆಗ್ತಾ ಈಗಾಗಲೇ ಮಾಸ್ತಿಗುಡಿ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಹಲವಾರು ಕುತೂಹಲಗಳು ಕೂಡ ಹುಟ್ಟಿದ್ದಾವೆ. ಅಂದ್ರೆ ಮಾಸ್ತಿಗುಡಿ ಅಂತಂದ್ರೆ ಮಾಸ್ತಮ್ಮ ದೇವರು. ಮಾಸ್ತಮ್ಮ ದೇವರಿಗಿದರ ತುಂಬಾ ನೇಮವನ್ನ ಪಾಲಿಸಬೇಕಾಗುತ್ತೆ. ಸಂಪ್ರದಾಯವನ್ನ ಮಡಿ ಮೈಲಿಗೆ ಇವೆಲ್ಲವನ್ನೂ ಕೂಡ ಚಾಚು ತಪ್ಪದೆ ಮಾಡಬೇಕಾಗತ್ತೆ ಒಂದು ಗುಡಿ ಹೆಸರಲ್ಲಿ ಅಥವಾ ಒಂದು ದೇವಿಯ ಹೆಸರಲ್ಲಿ ಮಾಡಬೇಕಾದ್ರೆ. ಆದ್ರೆ ಇಲ್ಲೂ ಕೂಡ ಮಾಸ್ತಿಗುಡಿ ಹೆಸರನ್ನ ಇಟ್ಕೊಂಡು ಆದ್ರೆ ಅಲ್ಲಿ ಒಂದು ರೀತಿಯಲ್ಲಿ ನಿಯಮವನ್ನ ಪಾಲಿಸದೇ ಇರುವುದು, ಸಂಪ್ರದಾಯವನ್ನ ಪಾಲಿಸದೇ ಇರೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಕನಿಷ್ಠ ನಿಯಮವನ್ನು ಪಾಲಿಸದೇ ಇದ್ದಕ್ಕೋಸ್ಕರ ಇಷ್ಟೊಂದು ತೊಂದರೆ. ದುನಿಯಾ ವಿಜಯ್ ಕೂಡ ಆಯ್ತಾ, ಇಬ್ಬರು ಬಲಿ ಕೂಡ ಆದ್ರ ಅನ್ನೋ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತದೆ. ದುನಿಯಾ ವಿಜಯ್ ತುಂಬಾ ಈ ಹಿಂದೆನೂ ಕೂಡ ಹಲವಾರು ಬಾರಿ ಸಿನಿಮಾ ಸಂದರ್ಭದಲ್ಲಿ ಸ್ಟಂಟ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಅವಘಡಗಳಿಗೆ ತುತ್ತಾಗಿದ್ರು. ಆಗ ಜಯಮ್ಮನ ಜಯಮ್ಮನ ಮಗ ಫಿಲಂ ಅಲ್ಲೂ ಕೂಡ ಅವರಿಗೆ ಇದೇ ರೀತಿಯಾದಂತ ಒಂದು ಘಟನೆ ಕೂಡ ನಡೆದಿತ್ತು. ಹಾಗಾಗಿ ಅವರು ಅದಕ್ಕೆ ಪೂರಕವಾಗಿ ಅವರು ಅನಾಹುತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರತ್ಯಂಗಿರ ಪೂಜೆಯನ್ನು ಕೂಡ ಅವರು ಮಾಡಿದ್ರು. ಇದೆಲ್ಲವೂ ಕೂಡ ಮತ್ತೆ ನಂತರವೂ ಕೂಡ ದುನಿಯಾ ವಿಜಯ್ ಎಚ್ಚೆತ್ತುಕೊಳ್ಳಿಲ್ವಾ, ಮತ್ತೆ ಒಂದು ನಿಯಮವನ್ನ ಪಾಲನೆ ಮಾಡೋದ್ರಲ್ಲಿ ಎಡವಿದ್ರ ಅನ್ನೋದು ಇವತ್ತಿನ ಡಿಸ್ಕಷನ್. ದಿಕ್ಕು ತಪ್ಪಿದ ದುನಿಯಾ. ಬನ್ನಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಂದಾ ಪಾಂಡೆ ಅಮ್ಮಾಜಿ ಅವರಿದ್ದಾರೆ, ಮಹಾಕಾಳಿಯ ಉಪಾಸಕರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಹಾಗೆ ವಿನಾಯಕ್ ರಾಮ್ ಕಲಗಾರ್, ನಮ್ಮ ಕೊಲೀಗ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಾನು ಚಂದಾ ಪಾಂಡೆ ಅಮ್ಮಾಜಿಯವ್ರನ್ನ ಕೇಳ್ತೀನಿ, ಮಾಸ್ತಿಗುಡಿಯ ದುರಂತ ನಿಮಗೆ ಅದೊಂದು ಹೈಟ್ ಆಫ್ ನೆಗ್ಲಿಜೆನ್ಸ್ ಇಂದ ಆಗಿದ್ದಂಥದ್ದು ಅನ್ಸುತ್ತೋ ಅಥವಾ ಒಂದು ಕಾಳಿಯ ಒಂದು ದೇವಿಯ ಹೆಸರಲ್ಲಿ ಫಿಲಂ ಅನ್ನ ತೆಗಿಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪೂರಕವಾಗಿ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಅಲ್ಲಿ ನೀತಿ ನಿಯಮಗಳನ್ನ ಪಾಲಿಸಬೇಕು, ಆ ಪಾಲನೆಯ ಅಚಾತುರ್ಯದಿಂದಾಗಿ ಈ ಘಟನೆ ಸಂಭವಿಸಿದೆ ಅಂತ ನಿಮಗೆ ಮೇಲ್ನೋಟಕ್ಕೆ ಅನ್ಸುತ್ತಾ? ಇದೇನಾಗುತ್ತೆ, ಯಾವುದೇ ಒಂದು ದುರಂತ ಅಂದಾಗ ಅಚಾತುರ್ಯದ ನೆಪದಲ್ಲಿ ವಿಧಿ ಆಟ ನಡೆದಿದೆ ಅಂತ ಹೇಳ್ಬೋದು. ಆದ್ರೆ ಇವರು ಯಾವಾಗ ಮಾಸ್ತಿಗುಡಿ ಅನ್ನುವಂತಹ ಹೆಸರನ್ನ ಇಟ್ಕೊಂಡ್ರು, ಮಾಸ್ತಿ ಅಮ್ಮ ಅಂದ್ರೆ ಬಹಳ ಶಿಷ್ಟಾಚಾರದ ದೇವಿ ಅಂತೀವಿ. ಅಂದ್ರೆ ಅದಕ್ಕೆ ಯಾವುದೇ ಗೋಪುರ ಇರೋದಿಲ್ಲ, ಇದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಂತ ಇರೋದಿಲ್ಲ, ಅದು ಮರದ ಕೆಳಗೆ ಇರುವಂತಹ ಒಂದು ತಾಯಿ ಅಂತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಹೆಸರನ್ನ ನಾವು ಆರಿಸ್ಕೊಂಡಾಗ ಮೊದಲಿಗೆ ಅದರ ಹಿನ್ನೆಲೆಯನ್ನ ತಿಳ್ಕೊಳ್ಳುವಂತಹ ಕರ್ತವ್ಯ ಎಲ್ಲರದಾಗಿರುತ್ತೆ. ಅಂದ್ರೆ ಒಂದು ಸಿನಿಮಾ ಯಾರು ತೆಗಿತಾ ಇದಾರೆ, ಯಾರು ಮಾಡ್ತಾರೆ, ಅವರ ಕರ್ತವ್ಯ ಆಗಿರುತ್ತೆ. ಆ ಮೊದಲ ಸ್ಟೆಪ್ ಅಲ್ಲಿ ಅವರು ತಪ್ಪು ಹೆಜ್ಜೆ ಹಾಕಿದ್ರ, ಮೊದಲ ಹೆಜ್ಜೆ ತಪ್ಪು ಹೆಜ್ಜೆ ಆಯ್ತಾ ಅನ್ನುವಂತ ಒಂದು ಕಳಂಕ. ಇನ್ನು ಎರಡನೇದು, ದುರಂತ ಆಗೋಗಿದೆ, ಯಾಕಾಯ್ತು ಹೇಗಾಯ್ತು ಅನ್ನೋದ್ಕಿಂತಲೂ ಹಿಂಗ್ ಮಾಡಬಹುದಿತ್ತು ಅನ್ನೋದ್ಕಿಂತಲೂ ಮುಂದೇನ್ ಮಾಡ್ಬೇಕು, ಯಾವುದೇ ಒಂದು ಸಿನಿಮಾ ಒಂದು ಟೀಮ್ ಅಂದಾಗ ಅಲ್ಲಿಗೆ ಅಂತ್ಯ ಆಗೋದಿಲ್ಲ. ಅದೇ ಟೀಮ್ ಏನಾದ್ರು ಮುಂದೆ ಒರೆಸ್ಕೊಂಡು ಹೋದಾಗ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಜಾಗೃತರಾಗಿರ್ಬೇಕು, ಅದರಲ್ಲೂ ದೇವಿಯ ಹೆಸರುಗಳನ್ನ ಆಧಾರವಾಗಿ ಇಟ್ಕೊಂಡು ತೆಗೆಯುವಂತಹ ನಿರ್ಮಾಣಗಳಲ್ಲಿ, ಚಿತ್ರ ನಿರ್ಮಾಣಗಳಲ್ಲಿ ಯಾವ ಮುಂಜಾಗ್ರತಾ ಕಾರ್ಯಕ್ರಮವನ್ನ ತಗೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ ಇಲ್ಲಿ. ಬಟ್ ಇಲ್ಲಿ ಮಾಸ್ತಿಗುಡಿ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಏನೇನು ನಿಯಮವನ್ನ ಅವರು ಪಾಲನೆ ಮಾಡಿಲ್ಲ ಅನ್ನೋದು ಒಂದಷ್ಟು ಕುತೂಹಲ. ಅಂದ್ರೆ ಅವರು ನೀವು ಹೇಳಿದ್ರೆ ಮಾತಾಡಿದ ಬಾಗಿನ ಬಿಡುವಂತದ್ದು ಮಗು ಬಿಡುವಂತದ್ದಲ್ಲ ಅನ್ನೋದು. ಮೊದಲಿಗೆ ಚಿತ್ರೀಕರಣದ ಬಗ್ಗೆ ಮಾತಾಡೋಣ, ಆಮೇಲೆ ಏನ್ ಮಾಡ್ಬೇಕಿತ್ತು ಅನ್ನೋಣ. ಈಗ ಚಿತ್ರೀಕರಣದಲ್ಲಿ ಕಣ್ಣೆದುರಿಗೆ 2 ಮಕ್ಕಳುಗಳು ಮುಳುಗ್ಬಿಟ್ವು. ಅದು ಈ ನಿರ್ಮಾಪಕರ ತಪ್ಪ, ನಿರ್ದೇಶಕರದ್ದು ತಪ್ಪ, ಹೀರೋದು ತಪ್ಪ ಅನ್ನುವಂತಹ ಗೊಂದಲ. ಇಲ್ಲಿ ಇದೊಂದು ಆಫೀಸ್ ಅಂದಾಗ ಪ್ರತಿಯೊಂದಕ್ಕೂ ಒಂದೊಂದು ಚೇಂಬರ್ ಅಂದ್ರೆ ಒಂದೊಂದು ಯೂನಿಟ್ ಅಂತ ಇರುತ್ತೆ, ಅದಕ್ಕೆ ಅವನೇ ಮುಖ್ಯಸ್ಥನಾಗಿರ್ತಾನೆ. ಆ ತರ ತಗೊಂಡಾಗ ಸಾಹಸ ನಿರ್ದೇಶಕರ ತಪ್ಪು ಮಾತ್ರ ಅಂತ ನಾನು ಹೇಳಬಲ್ಲೆ ನಿಖರವಾಗಿ. ಯಾಕಂದ್ರೆ ಒಂದು ಸಾಹಸಕ್ಕೆ ಇಲ್ವ, ಆ ಮಕ್ಕಳು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಮ್ಗೆ ಈಜು ಬರೋಲ್ಲ, ಮೇಲಿಂದ ನೋಡಿದ್ರೆ ತಲೆ ಸುತ್ತತ್ತೆ, ಇಷ್ಟೆಲ್ಲ ಹೇಳುವಾಗ್ಲೂ
ಹೀರೋ ಏನ್ ಹೇಳಿದ್ರು, ಡೈರೆಕ್ಟ್ ಏನ್ ಹೇಳಿದ್ರು ಅನ್ನೋದ್ಕಿಂತಲೂ ಸಾಹಸ ನಿರ್ದೇಶಕ ಏನ್ ಮಾಡ್ಬೇಕಿತ್ತು ಮುಂಜಾಗ್ರತಾ ಕಾರ್ಯಕ್ರಮ. ಅಲ್ಲಿ ಬೋಟ್ ಇಟ್ಕೊಂಡಿದ್ದಾರೆ, ಅದ್ರಲ್ಲಿ ಡೀಸೆಲ್ ಇಲ್ಲ ಅಂತಾರೆ, ರಿಪೇರಿ ಇತ್ತು ಅಂತಾರೆ. ಮತ್ತೆ ಅಲ್ಲಿ ಮುಳುಗ್ತಾ ಇರುವಾಗ್ಲೂ ಆ ಎಕ್ಸ್ಪೆಕ್ಟೇಷನ್ ಅಷ್ಟು ಅಲ್ಲಿ ತರಾತುರಿ ಕಾಣ್ಲಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ತೋರಿಸುವಾಗ ಆ ಕೂಗಾಗ್ಲಿ, ಆ ಒಂದು ಗಡಿಬಿಡಿ ಗಾಬರಿ ಮಾಡುವಂತ ಯಾವುದು ಏನು ಆ ಕ್ಯಾಮರಾ ಪಕ್ಕ ಕೆಲವರು ಹೌದು ಕೆಲವರು ಮಾತ್ರ. ಬರ್ತೀನಿ ಮೇಡಮ್. ವಿನಾಯಕ್ ಹೇಳಿದ್ರು ಚಂದಾ ಪಾಂಡೆ ಅವರು, ಅಂದ್ರೆ ಸ್ಪಷ್ಟವಾಗಿದೆ ಅವರು ಸಾಹಸ ನಿರ್ದೇಶಕರು ಜವಾಬ್ದಾರಿ ಇದ್ರು ಇಂಥ ಒಂದು ಸಾಹಸ ದೃಶ್ಯಗಳನ್ನ ಮಾಡಬೇಕಾದ್ರೆ ಅಂತ. ಆದ್ರೆ ಒಬ್ಬ ಹೀರೋ ಇರುವಂತ ಸಂದರ್ಭದಲ್ಲಿ, ಅದು ಕೂಡ ರೆಪ್ಯೂಟೆಡ್ ಹೀರೋ, ಒಬ್ಬ ಫೇಮಸ್ ಆಗಿರುವಂತ ಹೀರೋ ಇರ್ಬೇಕಾದ್ರೆ ಸಾಹಸ ನಿರ್ದೇಶಕರ ಮಾತು ನಡೆಯಲ್ಲ, ನಿರ್ದೇಶಕರ ಮಾತು ನಡೆಯಿಲ್ಲ. ಇಲ್ಲಿ ದುನಿಯಾ ವಿಜಯ್ ರಾತ್ರಿ ಅವರಿಗೆ ಶಿಷ್ಯೇಂದ್ರ ಇಬ್ರು ಕೂಡ ಪ್ಲಾನ್ ಮಾಡಿದ್ದು ದುನಿಯಾ ವಿಜಯ್, ನಾವೇ ನೆಗೆಯೋಣ, ನಾವೇ ಮಾಡೋಣ ಅಂತ. ಸೊ ಅನಿವಾರ್ಯವಾಗಿ ಸಾಹಸ ನಿರ್ದೇಶಕರು ಕೂಡ ದುನಿಯಾ ವಿಜಯ್ ಹೇಳಿದ ಮೇಲೆ ಮಾತಾಡಕ್ಕಾಗೋದಿಲ್ಲ, ತಿರುಗಿಸಿ ಮಾತಾಡಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಸಾಹಸ ನಿರ್ದೇಶಕರು ತಪ್ಪು ಅಂತ ಹೇಳ್ಬೇಕಾ, ದುನಿಯಾ ವಿಜಯ್ ಡ್ಯೂಪ್ ಇದ್ರು ಕೂಡ ನಾವೇ ಮಾಡ್ತೀವಿ ಅಂತ ಹೇಳಿ ತಪ್ಪು? ಈಗ ದುನಿಯಾ ವಿಜಯ್ ಒಂದು ಅನೌಪಚಾರಿಕವಾಗಿ ಒಂದು ಟೀಮ್ ಲೀಡರ್. ಅಂದ್ರೆ ಈ ಒಂದು ಸಿನಿಮಾ ಸರ್ಕಲ್ ಅಂತ ಬರ್ತದೆ. ಈಗ ದುನಿಯಾ ವಿಜಯ್ ಟೀಮು, ಆಮೇಲೆ ದರ್ಶನ್ ಟೀಮು, ಸುದೀಪ್ ಟೀಮು, ಶಿವಣ್ಣನ್ ಟೀಮು. ಈಗ ದುನಿಯಾ ವಿಜಯ್ ಟೀಮ್ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಸ್ವೇಚ್ಛಾಚಾರ ಜಾಸ್ತಿ. ಅಂದ್ರೆ ಇದು ಇಡೀ ಇಂಡಸ್ಟ್ರಿಯಲ್ಲಿ ಬಹಳ ಅಂದ್ರೆ ಅವರಿಗೆ ಒಂದು ಸಮಯದ ಸಂದರ್ಭದ ಒಂದು ಚೌಕಟ್ಟಿಲ್ಲ. ಎಷ್ಟೊತ್ತಿಗೋ ಬರ್ತಾರೆ, ಎಷ್ಟೊತ್ತಿಗೋ ಹೋಗ್ತಾರೆ. ಆಮೇಲೆ ಸರಿಯಾಗಿ ಈಗ ನಾವು ಮುಂಗಾರು ಮಳೆ ಅಂತಾನೋ ಅಥವಾ ಪುಷ್ಪಕ ವಿಮಾನ ಅಂತಾನೋ ಒಂದು ಟೈಟ್ಲ್ ಇಟ್ಕೊಂಡು ಈ ಸಿನಿಮಾ ಮಾಡಿ ಪಾಪ ಅಮಾಯಕರಿಬ್ರು ಹೋಗಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡೋ ಅಗತ್ಯ ಇರಲಿಲ್ಲ. ನಾನು ಅವರಿಬ್ಬರು ಜೀವ ಕಳ್ಕೊಂಡ್ರು ಅಂತ ತಿಳ್ಕೊಂಡು ದಿವಸದಿಂದಾನೇ ಈ ಬಗ್ಗೆ ಒಂದಿಷ್ಟು ಮಾಹಿತಿ ಕಲೆ ಹಾಕಕ್ಕೆ ನಾನು ಒಂದಿಷ್ಟು ಈ ಮಲೆನಾಡು ಪ್ರದೇಶಕ್ಕೆ ಹೋಗಿದ್ದೆ. ಅಲ್ಲಿ ನಾವು ಏನು ವಿಜುವಲ್ಸ್ ನೋಡ್ತಿದೀವಲ್ಲ, ಮಾಸ್ತಮ್ಮನ ದೇವಸ್ಥಾನ, ಆಮೇಲೆ ಒಂದು ಪಾಂಡವರ ಕಾಲದ ಗುಹೆ ತರ ಇರೋ ಒಂದು ಕಲ್ಲಿಂದ ಕಟ್ಟಿದ ವಿಗ್ರಹ ಮತ್ತೆ ಗುಡಿ ಇದೆ ನೋಡಿ, ಇದಾದ್ಮೇಲೆ ಬರ್ತದೆ. ಆ ದೇವಸ್ಥಾನದಲ್ಲಿ ಹೋದಾಗ ಒಂದಿಷ್ಟು ಪೂಜಾರಿಗಳು ಮತ್ತೆ ಆ ದೇವಿಯ ಆರಾಧಕರನ್ನ ಕೇಳಿದಾಗ ಅವ್ರು ಹೇಳಿದ ಒಂದೇ ಮಾತು, ಸರ್ ಇಲ್ಲಿ ಅಶೌಚ ಮತ್ತೆ ಮೈಲಿಗೆ ಆದ್ರೆ ಆ ದೇವಿ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ. ಒಬ್ಬ ಕೆರೆಯಮ್ಮ ಅಂತ ಒಂದು ಹೆಂಗ್ಸ್ ಹೇಳುತ್ತೆ, ನಮ್ಮ ಪೂರ್ವಜರ ಕಾಲದಲ್ಲಿ ಈ ತರ ಅಶೌಚ ಮತ್ತೆ ಮೈಲಿಗೆ ಆದಾಗ ಕಣ್ಣಲ್ಲಿ ಏನಾಗ್ತಿತ್ತಂತೆ ಸರ್, ತಲೆಯಲ್ಲಿ ಏನಾಗದ್ ಕೇಳಿದೀವಿ. ಆ ಅಮ್ಮ ಮಾತಾಡಿದ ಬೈಟ್ ಕೂಡ ಇದೆ ನಮ್ಮ ಹತ್ರ. ಆ ಅಮ್ಮ ಹೇಳ್ತಾಳೆ, ಅವಳು ಮಾತಾಡುವಾಗ ವೈಬ್ರೇಷನ್ ಇತ್ತು ಅವಳ ಹತ್ರ. ಆಮೇಲೆ ಇನ್ನೊಂದ್ ಕಡೆ ಹೋಗಿದ್ದೆ, ಅಲ್ಲೊಂದ್ ಜಟಕನ ಗುಡಿ ಅಂತಿದೆ. ಅಲ್ಲಿ ಹೋದ್ರೆ ಜೇನು ಓಡಿಸ್ಕೊಂಬಂತು ನಮ್ಮನ್ನ. ಅಂದ್ರೆ ಅಲ್ಲಿ ಹೋಗಕ್ಕೆ ಆಗ್ಲಿಲ್ಲ. ಆಮೇಲೆ ನಮ್ ಗಾಡಿ ಆಫ್ ಆಯ್ತು. ಆಮೇಲೆ ಇನ್ನೊಂದ್ ಕಡೆ ಒಬ್ರು ಅಣ್ಣಪ್ಪ ಪೂಜಾರಿ ಅಂತ ಒಬ್ರು ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ಈಗ ಜಸ್ಟ್ ಒಂದು ಹಾವು ಪಾಸ್ ಆಯ್ತು ಅಂತ. ಅವೆಲ್ಲ ಕಡೆ ಇರುತ್ತೆ ನಿಜ, ಆದ್ರೆ ಮಾಸ್ತಿ ಗುಡಿಯ ಸಮೀಪದಲ್ಲೇ ಒಂದು ಹುತ್ತ ಇದೆ. ಸೊ ಇದನ್ನೆಲ್ಲ ನಾನು ಒಂದು ವಾರದಿಂದ ಇದ್ರ ಬಗ್ಗೆ ತುಂಬಾ ಅಲ್ಲೆಲ್ಲ ಹೋಗಿ ಚರ್ಚೆ ಮಾಡಿದಾಗ ಒಬ್ರು ಕೃಷ್ಣಮೂರ್ತಿ ಅಂತ ಒಬ್ರನ್ನ ಭೇಟಿ ಮಾಡಿದೆ. ಈ ವಿಜುವಲ್ಸ್ ಅಲ್ಲಿ ಇದೆ ನೋಡಿ. ಅವ್ರು ಹೇಳ್ತಾರೆ, ಆ ದೇವಸ್ಥಾನಕ್ಕೆ ಯಾರಾದ್ರೂ ಸ್ನಾನ ಮಾಡದೆ ಬಂದ್ರೆ ಇರುವೆ ಬಂದ್ಬಿಡುತ್ತಂತೆ, ಗೊದ್ದ ಬರುತ್ತಂತೆ ಅಂತ. ಅಲ್ಲ ಹೌದು, ಅಲ್ಲ ಅಲ್ಲಿ ಕೆಳಗಡೆ ಕಾಣುದು ಇದು. ಇವ್ರು ಹೇನು ಅಂದ್ರಲ್ಲ, ಅದಕ್ಕೆ ಕುರೆ ಅಂತಾರೆ. ಕುರೆ ಅಲ್ಲ, ಕುರ ಅಲ್ಲ, ಕುರೆ ಅಂತಾರೆ. ಅದು ಕಣ್ಣಿನ ರೆಪ್ಪೆ ಮೇಲೆ ಬರಕ್ ಶುರು ಆಗತ್ತೆ, ಆಯ್ತಾ. ಎರಡನೇದು ಇರುವೆ ಅಲ್ಲ, ಗೊದ್ದ, ಬ್ಲಾಕ್ ಕಲರ್ದು ಗೊದ್ದ, ದಪ್ಪ ದಪ್ಪ ಇರತ್ತೆ, ಅದು ಬರತ್ತೆ. ಜೇನು ಓಡಿಸ್ಕೊಂಡ್ ಬರತ್ತೆ, ಮತ್ತೆ ಕೆಲವು ಕಡೆ ಹಾವು ಬರತ್ತೆ. ಇನ್ನು ಹೇಳ್ಬೇಕಂದ್ರೆ ಕೆಲವೊಂದು ದೇವಾಲಯ ಕಡೆ ಉಡಾ ಕ್ರಾಸ್ ಮಾಡತ್ತೆ ರೋಡನ್ನ ನಾವು ಹೋಗುವಾಗ. ಈಗ ಇವತ್ತಿನ ಘಟನೆ, ನಾನು ಇವಾಗ ಈ ಸ್ಟುಡಿಯೋಗೆ ಬರುವಾಗ ನಿಮ್ ಕ್ಯಾಬ್ ಬಂದಿತ್ತಲ್ಲ, ನಮ್ ಮನೆ ಟರ್ನಿಂಗ್ ದಾಟುವಾಗ ಅಲ್ಲಿ ಗಾಳಿ ಇರ್ಲಿಲ್ಲ. ಆದ್ರೂ ಕೂಡ ಮಣ್ಣಿಂದು, ಈ ನಾನು ಡ್ರೈವರ್ ಹತ್ರ ಮಾತಾಡ್ತಿದ್ದೆ ಮಾಸ್ತಿ ಅಮ್ಮನ ಬಗ್ಗೆ, ಒಂದು ಮಣ್ಣಿನಲ್ಲೇ ಒಂದು ಗಾಳಿ ರೊಟೇಟ್ ಆಗಿ ಧೂಳು ಹೇಳ್ತು. ಆ ಒಂದು ಸೂಚನೆಗಳು ಅಂತೀವಿ. ಅಂದ್ರೆ ನಂಬವ್ರಿಗೆ ಉಂಟು, ಇಲ್ಲ ಅಂತ ವಿತಂಡ ಮಾಡೋರಿಗೆ ಏನೂ ಇಲ್ಲ. ಆದ್ರೆ ನಾವಿದನ್ನ ಅನ್ಕೊಂಡಿದ್ದೇನಂದ್ರೆ ಆಗ ಬರುವಾಗ್ಲೇ ಆ ಒಂದು ಸೂಕ್ಷ್ಮ ತೋರಿಸ್ತು. ಅಂದ್ರೆ ಆ ಅಮ್ಮನ ಇರುವಿಕೆ, ಅವಳ ವಿಕೋಪ. ಕೋಪ ಬೇರೆ, ವಿಕೋಪ ಬೇರೆ. ಕೋಪ ಅಂದ್ರೆ ಬರೀ ಏನೋ ಒಂದು ಮನೆಯಲ್ಲಿ ಲಾಸ್ ಆಗುವಂಥದ್ದು, ಇನ್ನೇನೋ ಬೆಂಕಿ ಹತ್ಕೊಳ್ಳುವಂಥದ್ದು, ನಷ್ಟ. ವಿಕೋಪ ಅಂದ್ರೆ ವಿವರಣೆಗೂ ಸಿಗಲ್ಲ, ವಿಚಾರಕ್ಕೂ ಸಿಗಲ್ಲ, ಅದಕ್ಕೆ ವಿಕೋಪ ಅಂತೀವಿ. ಇಂತಹ ದೇವಿಯಲ್ಲಿ ಅಪಚಾರ ಮಾಡಿದಾಗ ವಿಕೋಪಗಳಿಗೆ ಒಳಗಾಗ್ತೀವಿ. ಅಂದ್ರೆ ಪ್ರಾಣ, ವಿಕೋಪ ಅಂದ್ರೆ ಪ್ರಾಣ ಹೋಗುವಂಥದ್ದು ಅಂತ. ಈ ದೇವರ ಒಂದು ವಿಧಾನದಲ್ಲಿ ಕೋಪ ವಿಕೋಪ ಎರಡಿರುತ್ತೆ. ವಿಕೋಪಕ್ಕೆ ಬಂದಾಗ ಮಾತ್ರ ಪ್ರಾಣಗಳ ಹಾನಿಯಾಗುವಂಥದ್ದು. ಮತ್ತೆ ಇದು ಏನು ಅಲ್ಲೇ ಮುಳುಗಿದ್ ಗೊತ್ತು, ಆದ್ರೂ 3 ದಿನ ಬಾಡಿ ಸಿಗ್ಲಿಲ್ಲ, 3 ದಿನಗಳ ಕಾಲ.
ಅಂದ್ರೆ 2 ನೈಟ್ ಮುಗ್ದೋಗಿದ್ಮೇಲೆ 3ನೇ ದಿನಕ್ಕೆ ಬಾಡಿ ಸಿಕ್ತು. ಇಲ್ಲಿ ಏನಾಗಿದೆ ಅಂದ್ರೆ, ಮತ್ತೆ ನಾವು ಮೊದಲಿಗೆ ಒಂದು ಪ್ರಶ್ನೆ ಹಾಕಿದ್ರಿ ನೀವು, ಪೂಜೆ ಮಾಡೋದು ಏನಾರ ಅಪಚಾರ ಆಯ್ತಾ, ಬಾಗಿನ ಬಿಡಿಸೋದು ಅಂತ. ಖಂಡಿತ ಅದ್ ಯಾರು ಹೇಳ್ಕೊಟ್ರು ನನಗೆ ಗೊತ್ತಿಲ್ಲ, ನಾನು ವಿಜುವಲ್ಸ್ ಅಲ್ಲಿ ನೋಡಿದೆ. ಒಂದು ಚಿಕ್ಕ ಮಗು, ಕನ್ನಿ ಮಾತಾ ಅಂತೀವಿ, ಅಂದ್ರೆ ಬಾಲಾ ತ್ರಿಪುರ ಸುಂದರಿ ರೂಪದಲ್ಲಿ ನೋಡುವಂತಹ ತಾಯಿ ಅಂತೀವಿ. ಮಗುವಿನ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಬಾಗಿನಗಳನ್ನ ಬಿಡಿಸುವ ಆದ್ಯತೆ ಇಲ್ಲ. ಅದ್ ಯಾರು ಹೇಳಿ ಬಿಡಿಸಿದ್ರು ನನಗೆ ಗೊತ್ತಿಲ್ಲ. ಅಲ್ಲಿ ಮಗುವಿನ ಕೈಲಿ ನಾನು ಒಂದು ಯಾವುದೋ ಒಂದು ಮಾಧ್ಯಮದಲ್ಲಿ ಒಂದು ಮಗುನ ಬಂದು ಬಾಗಿನ ಬಿಡ್ತಾ ಇತ್ತು. ಅದು ಒಂದು ಅಪಚಾರ ಆಗಿರುವಂಥದ್ದು, ದೇವಿಯ ವಿಕೋಪಕ್ಕೆ ಕಾರಣ ಅಂತ ಹೇಳ್ಬೋದು. ಇನ್ನೊಂದು, ಅದ್ ಯಾವುದೋ ಒಂದು ವ್ಯಕ್ತಿ ನಿಂಬೆಹಣ್ಣನ್ನ ಹೀಗೆ ಉಲ್ಟಾ ಎಸೆದ್ರು, ಕಟ್ ಮಾಡಿ ಒಟ್ಟು ಸಮಯದಲ್ಲಿ ಉಲ್ಟಾ. ಜನರಲ್ ಆಗಿ ನಿಂಬೆಹಣ್ಣನ್ನ ಈ ತರ ಉಲ್ಟಾ ಎಸಿಬಾರ್ದು, ನಿವಾಳಿ ಮಾಡಿ ಎರಚಬೇಕೇ ಹೊರತು ಇಡೀ ನಿಂಬೆ ಹಣ್ಣನ್ನ ನಿವಾಳಿ ಮಾಡಿ ಎರಚಿಸ್ತೀವಿ. ಕೆಲವರಿಗೆ ಕೆಲವೊಮ್ಮೆ 3 ಆ ಸಮಯದ ಪ್ರಕಾರ ಎಷ್ಟೊತ್ತಿಗೆ ನಾವು ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಆ ಸಮಯಕ್ಕೆ ಯಾರು ಅಧಿದೇವರಾಗ್ತಾರೆ ಅದರ ಪ್ರಕಾರ ನಿಂಬೆ ಹಣ್ಣುಗಳನ್ನ, ಇಡಿಯಾದ ನಿಂಬೆ ಹಣ್ಣುಗಳನ್ನ ನಿವಾಳಿ ಮಾಡ್ಬಿಟ್ಟು ಎರಚಿಸ್ತೀವಿ. ಈ ತರ ಯಾವತ್ತೂ ಉಲ್ಟಾ ಬಿಚ್ಚಾಕಿಸ್ಬಾರ್ದು. ಉಲ್ಟಾ ಅಂದ್ರೆ ಅವ್ರು ಕೂಡ್ಕೊಳಕ್ ಸಾಧ್ಯನೇ ಇಲ್ಲ, ಉಲ್ಟಾ ಅಂದ್ರೆ. ಆಯ್ತಾ? ಸೊ ಅದು ಒಂದು ತಪ್ಪಾಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ನಾವು ಇಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದಾಗ ಎಲ್ಲೋ ಕೇಳಿದ್ವಿ, ಯಾರೋ ಮಾಡಿದ್ರು, ನಾನು ಅದನ್ನ ಮಾಡ್ಬಿಡ್ತೀನಿ, ಅದು ಸರಿ, ಆತರ ಅಲ್ಲ. ಅನುಕರಣೆ ಅಲ್ಲ, ಮಾರ್ಗದರ್ಶನ ಮುಖ್ಯ ಬೇಕಿಲ್ಲಿ. ಇಂತಹ ಒಂದು ಕೈಂಕರ್ಯಗಳನ್ನು ಇಟ್ಕೊಂಡಾಗ, ಇಲ್ಲ ನಾವು ದೇವ್ರನ್ನೇ ನಂಬಲ್ಲ, ನಾವೇನೋ ಮಾಡ್ಕೋತೀವಿ ಅಂದ್ರೆ ಅಂತವ್ರಿಗೆ ಏನೂ ಬರಲ್ಲ. ಈ ಕಡೆ ಅರ್ಧಂಬರ್ಧ ನಾಲೆಡ್ಜ್ ಇದೆಯಲ್ಲ, ಅದು ತುಂಬಾ ಇದೆ ದುರಂತ. ಕರೆಕ್ಟ್. ಅಂದ್ರೆ ನಾವೆಲ್ಲ ಮಾತಾಡ್ತಾರೆ, ಮಾಡಬಾರದು ಮಾಡಿದ್ರೆ ಆಗ್ಬಾರ್ದಾಗುತ್ತೆ ಅನ್ನೋದು. ಅದು ನಿಮಗೆ ವಿಧಿನ ಅಥವಾ ಟೈಮ್ ಸರಿ ಇಲ್ವಾ, ಇವೆಲ್ಲವೂ ಕೂಡ ಲೆಕ್ಕ ಬರಲ್ಲ. ನೀವು ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದಾಗುತ್ತೆ ಒಂದೊಂದ್ಸರಿ ಅಂತ ಅನ್ನೋದು. ಬಟ್ ಅದು ಉದಯ್ ಮತ್ತೆ ಅನಿಲ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಬೋದಾ? ದುನಿಯಾ ವಿಜಯ್ ಅವತ್ತು ಸಂದರ್ಭದಲ್ಲಿ ಕೂದಲೆಳೆ ಅಂತರದಲ್ಲಿ ಸಾವಿನಿಂದ ಪಾರಾಗಿರ್ಬಹುದು. ಅದಾಯ್ತಲ್ಲ, ಕೂದಲೆಳೆ ಅಂತರದಲ್ಲಿ ಪಾರಾಗಿ ಮತ್ತೆ 2 ದಿವಸಕ್ಕೆ ಪಾಪ ಅವ್ರ ಮೇಲೆ ಕೇಸ್ ಆಯ್ತು. ಅವ್ರು ಮಾಡ್ಕೊಂಡಿದ್ರೆ ತಪ್ಪಿರ್ಬೋದು, ಅಥವಾ ಅದೇನೋ ಇನ್ನೂ ಚರ್ಚೆ ನಡೀತಾ ಇದೆ. ನಾವಿಲ್ಲಿ ಯಾರು ತಪ್ಪು ಸರಿ ಅನ್ನೋದಕ್ಕಿಂತ ನೋಡಿ, ಅಲ್ಲಿ ವಿಜಿ ಪಾರಾಗ್ ಬಂದ್ರು ಅಂತಿದ್ದಂಗೆ ವಿತಿನ್ 2 ಡೇಸ್ ಅಲ್ಲಿ ಮತ್ತೆ ಅರೆಸ್ಟ್ ಕೇಸ್ ಆಯ್ತು. ಸರ್, ಏನಂದ್ರೆ ಆ ಸರ್ಕಲ್ ಬಗ್ಗೆ ನಾವು ಅಂದ್ರೆ ವಿಜಯ್ ಅವ್ರು ನಮಗೂ ಸ್ನೇಹಿತರು, ಅವರ ಸರ್ಕಲ್ ತುಂಬಾ, ನಾನು ಕೆಟ್ಟ ಸರ್ಕಲ್ ಅಂತ ಹೇಳ್ತಿಲ್ಲ, ಈ ಸಿನಿಮಾಗಳ ಒಂದು ವಾತಾವರಣ ಇದೆಯಲ್ಲ, ತುಂಬಾ ಪ್ರೆಷರ್ ಇರುತ್ತೆ. ಸಾಯಂಕಾಲ ಮೇಲೆ ಏನೋ ಸುಸ್ತಾಗ್ಬಿಟ್ಟಿರ್ತಾರೆ, ಎಲ್ಲ ಸೇರಿ ಒಂದು ರಿಲ್ಯಾಕ್ಸ್ ಆಗೋಣ ಅಂತ ಒಂದು ಕೂರ್ತಾರೆ. ಅಲ್ಲಿ ಇನ್ನೇನೋ ಒಂದು ಎಷ್ಟೋ ಚಟುವಟಿಕೆಗಳು ನಡೀತವೆ. ರಿಲ್ಯಾಕ್ಸಿಗೂ ಕೂಡ ಒಂದು ಮಿತಿ ಇರಬೇಕು. ರಿಲ್ಯಾಕ್ಸಿಗೆ ಮಿತಿ ಇರಬೇಕು ಅಂದ್ರೆ, ನಾನು ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ದರ್ಶನ್ ಅವರು ಇದೇ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡುವಾಗ ಅವರು ನನ್ನ ನೇಣಿಗೆ ಹಾಕೋ ಸಂದರ್ಭ, ನಂದಗಡ ಅಂತ ಒಂದು ಊರಲ್ಲಿ ಶೂಟಿಂಗ್ ಮಾಡ್ತಿದ್ರು. ಅಲ್ಲಿ 4-5 ದಿವಸ ಅವರು ನಾನ್ ವೆಜ್ ಮುಟ್ಲಿಲ್ಲ. ಆಮೇಲೆ ಬೇರೆ ಯಾವುದೇ ಒಂದು ರಿಲ್ಯಾಕ್ಸ್ ಆಗ್ಲಿಲ್ಲ ಅವರು. ಯಾಕೆಂದ್ರೆ ನಾನು ಇವತ್ತು ನಂದಗಡದಂತ ದೇವರ ಸ್ಥಳದಲ್ಲಿದ್ದೀನಿ, ಇವತ್ತಿಗೂ ಸಂಗೊಳ್ಳಿ ರಾಯಣ್ಣನ ಅಸ್ತಿತ್ವ ಇದೆ ಅಂತ ಹೇಳ್ತಾರೆ ಅಲ್ಲಿ. ಆ 4 ದಿನಗಳ ಕಾಲ ದರ್ಶನ್ ಅವರು ಅಲ್ಲಿ ಯಾವ ತರ ಇದ್ರು ಅಂದ್ರೆ, ಅವರಿಗೆ ಏನೋ ಒಂದು ಕಾಗೆ ಬಂದು ಕೂರೋದಂತೆ ಅವ್ರ ಸುತ್ತಮುತ್ತಲು. ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಈಗ ಕಾಗೆ ಅಂದ್ರೆ ಹೆಚ್ಚಾಗಿ ಏನ್ ಹೇಳ್ತಾರೆ, ಈಗ ವೈದಿಕ ಕಾರ್ಯಗಳಲ್ಲೆಲ್ಲ ಪಿಂಡ ಇಡುವಾಗ ಕಾಗೆ ಬರುತ್ತೆ ಅಂತಾರೆ. ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ಅವನೊಬ್ಬ ಆದ್ರೂ ಕೂಡ ಅಂತವನ್ನೇ ಒಂದು ಶಕ್ತಿ ರೂಪ ಇದೆ ಅಂದ್ಮೇಲೆ ಮಾಸ್ತಿ ಅಮ್ಮ ಅಂದ್ರೆ ಹೆಸರು ಕೇಳಿದಾಗಲೇ ನೋಡಿ ನಮ್ಗೆಲ್ಲ ಒಂದು ವೈಬ್ರೇಷನ್ ಆಗ್ತಾ ಇದೆ. ಅಂದ್ರೆ ಈ ಏನಾದ್ರು ಗ್ರೂಮಿಂಗ್ ಅಂತಲ್ಲ, ಏನದ ಮೈ ಪುಳಕ ಆಗ್ತಾ ಇದೆ. ಅಂತದ್ರಲ್ಲಿ ಇವರು ರಿಲ್ಯಾಕ್ಸ್ ಆಗೋ ಟೈಮ್ ಅಲ್ಲ, ಎಲ್ಲೋ ಒಂದ್ ಕಡೆ ಈಗ ದುನಿಯಾ ವಿಜಯ್ ಅವರ ಸರ್ಕಲ್ ಕೆಟ್ಟದು ಅಂತ ನಾವು ಖಂಡಿತ ಹೇಳ್ತಾ ಇಲ್ಲ. ಆದ್ರೆ ಅವರ ಒಂದು ಈ ಮಾಸ್ತಿ ಗುಡಿಯನ್ನ ಒಂದು ಸಿನಿಮಾ ಮಾಡುವಾಗ ಅಟ್ಲೀಸ್ಟ್ ಅವರು ಆ ಬಗ್ಗೆ ಕೇರ್ ತಗೊಳ್ಬೋದಾಗಿತ್ತು. ಯಾಕಂದ್ರೆ ನಾವು ನೋಡಿ, ಈಗ ನಾವು ಮಾತಾಡಿರೋಂತ ತುಂಬಾ ಜನಗಳು ಹಳ್ಳಿ ಜನ, ಮುಗ್ಧ ಜನ, ಅವರಿಗೆ ದುನಿಯಾ ವಿಜಯ್ಗೆ ಏನೋ ಆಗಿದೆ, ಅದ್ ಯಾಕೆ ಹಾಗಾಯ್ತು ಅಂತ ಅವ್ರು ಮಾತಾಡಿದಲ್ಲ, ವಾಸ್ತವ ಹೇಳಿದ್ದು. ಇಲ್ಲಿ ಹೆಣ್ಣು ಮಕ್ಕಳು ನೀರ್ ಸಹಿತ ಮನೆಯಿಂದ ತರಂಗಿಲ್ಲ, ಹೋಗಿ ಅಲ್ಲಿರೋ ಹೊರಗಡೆ ಇರೋ ಕೆರೆಯಲ್ಲಿ ನೀರ್ ತರಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಯಾವುದೇ ಒಂದು ಸಣ್ಣ ಮೈಲಿಗೆ ಕಾರ್ಯ ಆದ್ರೂ ಕೂಡ ತುಂಬಾ ಏನೋ ಮನೇಲಿ ಜ್ವರ ಬಂದ್ಬಿಡುತ್ತೆ, ಮಕ್ಳಿಗೆ ಹುಷಾರಿಲ್ಲದೆ ಇರ್ತಾರೆ. ಆಮೇಲೆ ನಾವು ಮಕ್ಳಿಗೆ ಜ್ವರ ಬಂದ್ರು ತಂದು ಇಲ್ಲಿ ಹಾಲು ಎರಿತೀವಿ. ಸೊ ಇಷ್ಟೆಲ್ಲ ಇರುವಾಗ ಈ ಸಿನಿಮಾ ತಂಡದಿಂದ ಏನೋ ಒಂದು ದುನಿಯಾ ವಿಜಯ್ ತಂಡ ಅಂದಾಗ ಒಂದು ಎಲ್ಲ ಕಡೆ ಈಗ ಅದನ್ನ ಮಾತಾಡಕ್ಕೆ ಯಾರು ಇಷ್ಟಪಡಲ್ಲ. ಯಾಕಂದ್ರೆ ಅವ್ರದ್ದು ಸರ್ಕಲ್ ರಿಲ್ಯಾಕ್ಸೇಷನ್ ಆ ತರದ ಸಂದರ್ಭದಲ್ಲಿ ಕ್ಯಾರಾವೆನ್ ಅಂತ ಬರ್ತದೆ, ಅಲ್ಲಿ ಕುತ್ಕೊಂಡು ಏನೋ ಒಂದಿಷ್ಟು ಚರ್ಚೆಗಳು ಮಾಡೋದು, ಶೂಟಿಂಗ್ ಆದ್ಮೇಲೆ ರಿಲ್ಯಾಕ್ಸ್ ಆಗೋದು ಮಾಡ್ಲಿ ಸರ್. ಬೇರೆ ಬೇರೆ ಸಿನಿಮಾ ಇದ್ದಾಗ ಬೇರೆ ಬೇರೆ ಮಾಡ್ಲಿ, ಇದೊಂದು ಆ ಹೆಸರೇ ಒಂದು ಹಂಗಿರುವಾಗ ಸ್ವಲ್ಪ ಅವರು ಕಾಳಜಿ ವಹಿಸ್ಬೇಕಿತ್ತು ಅನ್ನೋದು ನಮ್ಮ ಒಂದು ಮಾತು.
ನೀವು ಹೇಳ್ತಾ ಇರ್ಬೇಕಾದ್ರೆ ಅವಾಗಲೇ ಹೇಳ್ತಾ ಇರ್ಬೇಕು, ಒಂದಕ್ಕೊಂದು ಇದು ಕಾಕತಾಳೀಯವ ಅಥವಾ ಸತ್ಯವಾದ ಘಟನೆಯ ಅಥವಾ ಒಂದು ರೀತಿಯಲ್ಲಿ ಅದಕ್ಕೂ ಹೋಲಿಕೆ ಮಾಡಬಹುದಾ ಗೊತ್ತಿಲ್ಲ. ನೀವು ಮೊನ್ನೆ ಎಲ್ಲೋ ಆ ಮಾಸ್ತಿಗುಡಿ ಸಂಬಂಧಪಟ್ಟಾಗ ಆ ದೇವಸ್ಥಾನಕ್ಕೆ ಹೋದಾಗ ಹೆಜ್ಜೆನು ಬಂತು, ನಿಮ್ಮ ಗಾಡಿ ಆಫ್ ಆಯ್ತು ಅನ್ನೋದು. ಸೊ ಇಲ್ಲೂ ಕೂಡ ಒಬ್ಬ ಹೆಜ್ಜೆನಿಂದ ಸತ್ತೋದ, ಹೆಜ್ಜೆನು ಒಟ್ಟಿಸ್ಕೊಂಬಂತು ಅಂತ ಹೇಳಿ ಇದೇ ತಿಪ್ಪಗೊಂಡಳ್ಳಿ ಕೆರೆನಲ್ಲಿ ಅವರಿಬ್ರು ಸತ್ತೋದ್ರು. ಓಕೆ, ಅದೊಂದೇ ಅಲ್ಲ, ಆ ಡೆಡ್ ಬಾಡಿ ತೆಗಿಯಕ್ ಹೋಗಿದ್ದು ಒಂದು ಬೋಟಲ್ಲೂ ಕೂಡ ಬೋಟ್ ಇಮಿಡಿಯೇಟ್ ಆಗಿ ನಿಂತ್ಕೊ ಅಲ್ಲ, ಅದಲ್ಲ, ಡೆಡ್ ಬಾಡಿ ತೆಗಿಯಕ್ ಹೋಗುವ ಬೋಟಲ್ಲಿ ಕೂಡ ಬೆಂಕಿ ಕಾಣಿಸ್ಕೋತು. ಕೈ ಕೊಟ್ಬಿಡ್ತಲ್ಲ, ಕೈ ಕೊಟ್ಟಿದ್ ಬೇರೆ, ಕೈ ಕೊಟ್ಟಿದ್ ಬೇರೆ. ಈಗ ಮತ್ತೆ ಅದನ್ನ ಆಪರೇಷನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಬೆಂಕಿ ಕಾಣಿಸ್ಕೊಳ್ತು. ಏನಾಗುತ್ತೆ, ಯಾವುದೇ ಒಂದು ಸಿಸ್ಟಮ್ ಕಾಕತಾಳಿ ಅಂತ ಹೇಳ್ಬೋದಾ? ಕಾಕತಾಳೀಯ ಅಲ್ಲ, ವಿಧಿಯಾಟ ಅಂತ ಹೇಳ್ಬೋದು. ಕಾಕತಾಳೀಯ ಅಂದ್ರೆ ಏನೋ ಕಾಗೆ ಕೂರಕ್ಕೂ ಟೊಂಗೆ ಮುರಿಯಕ್ಕೂ, ಇದು ವಿಧಿ ಲಿಖಿತ ವಿಧಿಯಾಟ. ಇದು ಹೀಗೆ ಆಗ್ಬೇಕಿತ್ತು ಅಂತಿತ್ತು, ತಪ್ಪಿಸ್ಕೋಬಹುದಿತ್ತು, ಅದಕ್ಕೆ ಗಂಡಾಂತರ ಅಂತ ಹೇಳೋದು. ಈಗ ನಾನು ಉದ್ಯಾಗೆ ರಾಟೆ ಪಿಕ್ಚರ್ ತನಕ ನನ್ನ ಲಿಂಕ್ ಅಲ್ಲಿ ಇದ್ದ, ಮಾತಾಡ್ತಿದ್ದ ಫೋನ್ ಮಾಡಿ, ಅಮ್ಮಾಜಿ ಉದಯ ಅಮ್ಮಾಜಿ ನಾನು ಹಿಂಗೆ ಇದ್ ಮಾಡ್ತಾ ಇದೀನಿ, ನಾನು ಇಲ್ಲಿ ಶೂಟ್ ಹೋಗ್ತಾ ಇದೀನಿ, ನೋಡಮ್ಮಾಜಿ ಇವತ್ತು ಈ ತರ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇದ್ದ. ರಾಟೆ ಆದ್ಮೇಲೆ ಟೋಟಲಿ ಅವ್ನು ಡಿಸ್ಕನೆಕ್ಟ್ ಆಗ್ಬಿಟ್ಟ. ಮೇ ಬಿ ಅವ್ನ್ ಸಾವು ಖಚಿತ ಇತ್ತು. ಅರ್ಥ ಆಯ್ತಾ? ಅವನಿಗೆ ಫಸ್ಟೇನೆ ಹೇಳಿದ್ದೆ, ಅವನ ಜಾತಕದಲ್ಲಿ ಒಂದು ಜಲಗಂಡಾಂತರ, ಒಂದು ಅಲ್ಪಾಯು ಎರಡೂ ಇದೆ. ಇವಾಗ ಯಾರು ಬೇಕಾದ್ರೂ ಇವಾಗ ಅವ್ನ ಜಾತಕ ತೆಗೆದು ನೋಡ್ಕೊಳ್ಬಹುದು. ನಾನು ಮುಂಚೆನೆ ಹೇಳಿದ್ದೆ, ಅವ್ನ ಜಾತಕ ನಾನು ಜನರಲ್ ಆಗಿ ನಾನು ಜಾತಕ ನೋಡಲ್ಲ, ಮುಖ ನೋಡಿದ್ಕೊಳ್ಳೆ ಹಿಂಗೆ ಆಗತ್ತೆ ಅಂತ ಹೇಳ್ತೀನಿ. ಸೊ ಅದ್ರ ಅನುಭವ ಅವನಿಗೆ ಇತ್ತು, ಆ ಟೀಮ್ ಅವ್ರು ಎಲ್ರಿಗೂ ಇದೆ. ಅವಾಗ ನಾನು ಹೇಳಿದ್ದೆ, ಜಲಗಂಡಾಂತರ ಇದೆ ಮಗನೆ, ನೀನು ನೀರ್ ಕುಡಿಯುವಾಗ್ಲೂ ಎತ್ತಿ ಕುಡಿಬೇಡ, ಕಚ್ಕೊಂಡ್ ಕುಡಿ. ಜಲಗಂಡಾಂತರ ಅಂದ್ರೆ ನೀರಲ್ಲಿ ಮುಳುಗೆ ಸಾಯ್ಬೇಕಂತಿಲ್ಲ, ಬಚ್ಚಲ್ ಮನೆ ನೀರಲ್ಲೂ ಸಾಯ್ಬಹುದು. ಒಟ್ಟು ನೀರಿನಿಂದ ಮರಣ, ನೀರಿನ ಹತ್ರನೇ ಹೋಗ್ಬೇಡ ಅಂದಿದೆ. ರಾಟೆ ನಂತರ ಅವ್ನು ನನ್ನ ಲಿಂಕಿಗೆ ಬರ್ಲಿಲ್ಲ, ನನಗೆ ಫೋನು ಮಾಡ್ಲಿಲ್ಲ. ಬರೀ ಎಂತ ಸಾವಿಗೆ ಹತ್ರ ಆಗ್ತದೇನೆ ಅನ್ನೋದನ್ನ ನಾವು ಹೇಳಬಹುದೇನೋ. ಬರ್ತೀನಿ, ಒಂದು ಬ್ರೇಕ್ ತಗೊಂಡು ಬರ್ತೀನಿ. ವಿರಾಮದ ನಂತರ ಇಂಟ್ರೆಸ್ಟಿಂಗ್ ಆದಂತ ವಿಚಾರ ಚರ್ಚೆ ಮಾಡ್ತೀನಿ. ಈಗ ಒಂದು ವಿರಾಮ.